ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫುಲ್ ಡೇ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಇಟ್ ಡಿಡಂಟ್ ವರ್ಕ್ ವೆಲ್. ಆ್ಯಕ್ಚುಲಿ ಬೆಳಗ್ಗೆ 9 ಗಂಟೆಗೆ ಎದ್ದು ಕಾಫಿ ಕುಡ್ದು ಮುಗಿಸೋಷ್ಟರಲ್ಲೇ 10 ಗಂಟೆ ಆಗಿತ್ತು. ಆಮೇಲೆ ನಾನು ನನ್ನ ತಮ್ಮ ಜುಡಿಯೋಗೆ ಹೋಗೋಣ, ಜುಡಿಯೋದಲ್ಲಿ ಬಟ್ಟೆ ತೊಗೊಂಬರೋಣ ನನ್ನ ಮಗಳಿಗೆ ಅಂತ ಹೋದ್ರಿ. ಬಟ್ ಸ್ಯಾಡ್ಲಿ ಅಲ್ಲಿ ನಮಗೆ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಅಂದರೆ ಬರೀ ನನ್ನ ಮಗಳ ಏಜ್ಗೆ 2 ರೋ ಅಷ್ಟೇ ಬಟ್ಟೆ ಇದ್ದು, ಪಿಂಕ್ ಆ್ಯಂಡ್ ವೈಟ್. ಇನ್ನೆಲ್ಲ ತುಂಬ ದೊಡ್ಡ ಮಕ್ಕಳಿಗೆ, ಬಾಯ್ಸ್ಗೆ ಇತ್ತು, ಎಲ್ಲ ಅಬೋವ್ 5 ಇಯರ್ಸ್ಗೆ ಇದ್ದಿದ್ದು. ಸೊ ಹೋಗಿದ್ದು ವರ್ಕ್ ಆಗಿಲ್ಲ, ಕೆಲಸ ಆಗಿಲ್ಲ, ಸಿಕ್ಕಿಲ್ಲ ನಮಗೆ ಬೇಕಾಗಿದ್ದು. ಅಷ್ಟೇ ಇರೋದು. ಹಬ್ಬಕ್ಕೆ ಹೊಸ ಬಟ್ಟೆ ಅಂತ ಹೋದ್ರಿ, ಬಟ್ ಸಿಕ್ಕಿಲ್ಲ. ಸೊ ಯಾವುದು ಸಿಕ್ಕಿಲ್ಲ ಅಂದ್ಬಿಟ್ಟು ವಾಪಸ್ ಬಂದಮೇಲೆ ನಮ್ಮ ಮನೆ ಹತ್ರ ಫುಲ್ಲು ಜಾತ್ರೆ, ಶಿವರಾತ್ರಿಗೆ. ಸೊ ಕುಕ್ಕಿಂಗು ನನ್ಗೆ ಮಾಡಕ್ಕೆ ಬರೋದು ಒಂದೇ ಉಪ್ಪಿಟ್ಟು. ಸೊ ಅದನ್ನೇ ನಾನು ಮಾಡಿದೆ. ಬಟ್ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಶಾಪ್ ಆಗಿತ್ತು. ಆಮೇಲೆ ಈವ್ನಿಂಗ್ ಸ್ನ್ಯಾಕ್, ಅದಾದಮೇಲೆ ಮತ್ತೆ ನೈಟ್ ಒಂದು ಸಿಂಪಲ್ ಆಗಿ ಒಂದು ಶೂಟ್ ಥರ ಮಾಡೋಣ ಶಿವರಾತ್ರಿಗೆ ಅಂದ್ಬಿಟ್ಟು ಡೆಕೋರೇಷನ್ ಮಾಡಿದ್ರಿ. ಇದೆಲ್ಲ ಆನ್ಲೈನಲ್ಲಿ ನೋಡಿದ್ರಿ ನಾವು ಕೂಡ ಮುಂಚೆ. ಸೊ ಇವಳಿಗೂ ಮಾಡೋಣ, ನನ್ನ ಮಗಳಿಗೂ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ವಿ ಟ್ರೈಡ್ ಆ್ಯಂಡ್ ಅದು ರಿಯಲಿ ಇಟ್ ಕೇಮ್ ವೆಲ್. ಸೊ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಅವಳಿಗೆ ನನ್ನ ನೈಟ್ ಡ್ರೆಸ್ ಒಂದು ಹಳೇದು ಇತ್ತು. ಸೊ ನಾನು ಪ್ರೆಗ್ನೆನ್ಸಿಲೇ ಎತ್ತಿಟ್ಟಿದ್ದೆ, ಇದನ್ನ ಶಿವ ಮಾಡೋಣ ಶಿವರಾತ್ರಿ ಬಂದರೆ ಅಂತ ಅಂದ್ಬಿಟ್ಟು. ಸೊ ಅದೊಂದು ಶರ್ಟ್ ಹಾಕ್ಬಿಟ್ಟು ಮಾಡಿದ್ರಿ. ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಇಟ್ ವಾಸ್ ಸೋ ಪರ್ಫೆಕ್ಟ್. ನನ್ನ ಶರ್ಟ್ ಹಾಕೊಂಡಿದ್ದೆ. ಅಮ್ಮ ತೊಂಬಿಟ್ಟು ಮಾಡಿದ್ರು, ಮ್ಯಾಂಡೇಟ್ರಿ ಶಿವರಾತ್ರಿ ಸ್ವೀಟ್. ಆಮೇಲೆ ಎವ್ರಿ ಇಯರ್ ಇದೇ ಥರ ಅಭಿಷೇಕ ಮಾಡ್ತಾರೆ ಶಿವರಾತ್ರಿ ದಿನ. ಸೊ ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡೆ. ತುಂಬ ಟೈಮ್ ಲ್ಯಾಪ್ಸಲ್ಲಿ ರೆಕಾರ್ಡ್ ಮಾಡಿದ್ರಿಂದ ತುಂಬ ಓವರ್ ಸ್ಪೀಡಲ್ಲಿ ಹೋಗ್ತಿದೆ. ಬಟ್ ಸ್ಲೋ ಆಗಿ ಮಾಡಿದ್ರು ಅಭಿಷೇಕ ಅಷ್ಟೇ. ಎವ್ರಿ ಇಯರ್ ಇದೇ ಥರ ಮಾಡೋದು. ಸೊ ಎವ್ರಿ ಇಯರ್ ಇದೇ ಥರ ಇಟ್ಕೊಂಡು ಅಭಿಷೇಕ ಮಾಡ್ತೀವಿ ಶಿವರಾತ್ರಿ ದಿನ. ಸೊ ಈ ವರ್ಷ ಮಾಡೋದನ್ನ ಕ್ಯಾಪ್ಚರ್ ಕೂಡ ಮಾಡ್ಕೊಂಡಿದ್ದೀನಿ. ಎವ್ರಿ ಇಯರ್ ಕ್ಯಾಪ್ಚರ್ ಮಾಡಿರಲ್ಲ, ಅದೇ ಡಿಫ್ರೆನ್ಸು. ಆಮೇಲೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನೈಟ್ 11 o'clock ಆಯಿತು. 11 ನೈಟ್ ಆದರೂ ಕೂಡ ಇನ್ನೂ ನಾನು ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ. ಸೊ ನಮ್ಮಪ್ಪ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಬೈಕೊಂಡು ಕರ್ಕೊಂಡು ಹೋಗ್ತಾಯಿದ್ರು, ಎಷ್ಟು ಅಂತ ಮಾಡ್ತೀರಾ ಅಂತ. ಯಾಕಂದರೆ ಫುಲ್ ಲೇಟ್ ಆಗಿತ್ತು. ಫುಲ್ ಡೇ ತುಂಬಾ ಮನೇಲಿ ಮಗು ಇದ್ದರೆ ಆಬ್ವಿಯಸ್ಲಿ ಏನು ಕೆಲಸನೂ ಬೇಗ ಆಗಲ್ಲ. ಸೊ ಲೇಟ್ ಆಯಿತು. ಬಟ್ ತುಂಬ ಗ್ರ್ಯಾಂಡ್ ಆಗಿತ್ತು ಈ ಸತಿ ಜಾತ್ರೆ. ಸೊ ನೈಟ್ 11 ಗಂಟೆಗೆ ಹೋದ್ರೂ ಕೂಡ ಫುಲ್ ದೇವಸ್ಥಾನ ರಶ್. ಯಾಕಂದರೆ ಶಿವರಾತ್ರಿ ಎಲ್ಲ ಬಂದಮೇಲೆ ನೈಟ್ 12 ಗಂಟೆಗೆ ನನ್ನ ಡಿನ್ನರ್ ಚಪಾತಿ, ಪನ್ನೀರ್, ಟೊಮೆಟೊ ಗೊಜ್ಜು. ನೆಕ್ಸ್ಟ್ ಡೇ ಫುಲ್ ಜಾತ್ರೆ ಜೋರಾಗಿತ್ತು. ನಾನು ಕ್ಯಾಪ್ಚರ್ ಮಾಡಿಲ್ಲ, ನನ್ನ ತಮ್ಮ ಹೋಗಿಲ್ಲ, ಕ್ರೌಡಲ್ಲಿ ಹೋಗಿಲ್ಲ. ನೈಟು ಒಂದೇ ಒಂದು ಪಲ್ಲಕ್ಕಿ ನೋಡಿಕೊಂಡು ವಾಪಸ್ ಬಂದ್ರಿ, ಬಿಕಾಸ್ ತುಂಬ ಕ್ರೌಡೆಡ್ ಆಗಿತ್ತು. ಫಸ್ಟ್ ಟೈಮ್ ಜಾತ್ರೆ ನೋಡೋಕ್ಕಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.